ಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಎಲ್ಲ ಅಧಿಕಾರಿಗಳ ವರ್ಗದ ಜೊತೆ ಪ್ರಕೃತಿ ವಿಕೋಪ ಮತ್ತು ಪರಿಹಾರದ ಸಭೆಯನ್ನ ಮಾಜಿ ಸಚಿವ ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಆರ್.ವಿ. ದೇಶಪಾಂಡೆ ಅವರ ನೇತೃತ್ವದಲ್ಲಿ ಜೊಯ್ಡಾ ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪಕ್ಕೆ ತಾಲೂಕಿನಲ್ಲಿ ಆದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಂದಿನ ಸಿಎಂ ಆಗುವ ಬಗ್ಗೆ ಕೇಳಿದ ಪ್ರಶ್ನೆಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯದ ಹಿರಿಯ ರಾಜಕಾರಣಿಗಳು ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರು ಸಿಕ್ಕಿದ್ದಾರೆ. ವಿಶೇಷವಾಗಿ ಜೊಯ್ಡಾ ತಾಲೂಕಿನ ಒಂದ್ ರೀತಿ ಸಾಕಷ್ಟು ಪ್ರಕೃತಿ ವಿಕೋಪಕ್ಕೆ ಸಂಬಂಧ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಸರ್ ಹೇಳಿ ಸರ್, ಸಾಕಷ್ಟು ಒಂದ್ ರೀತಿ ಉತ್ತರ ಕನ್ನಡದಲ್ಲಿ ಅತ್ಯಂತ ಪ್ರಮುಖ ಸ್ಥಳ ಜೊಯ್ಡಾ, ಅಲ್ಲೂ ಸಹ ಅತಿವೃಷ್ಟಿಯಿಂದ ಬಹಳಷ್ಟು ಕಡೆ ಹೆಚ್ಚಿನ ಮಳೆಯಾಗಿ ರಸ್ತೆಗಳು, ಸೇತುವೆಗಳು, ಬಾಂದರಗಳು, ಫುಟ್ ಬ್ರಿಡ್ಜ್ಗಳು, ಶಾಲೆ ಕಟ್ಟಡಗಳು, ಸರ್ಕಾರಿ ಕಟ್ಟಡಗಳು, ಅದರ ಮೇಲೆ ಕೆಲವು ಡ್ಯಾಮೇಜ್ ಆಗಿದೆ. ಅದರ ಬಗ್ಗೆ ಇವತ್ತು ಎಲ್ಲ ಅಧಿಕಾರಿ ಜೊತೆ ಜನಪ್ರತಿನಿಧಿ ಜೊತೆ ಕೂತು ಯಾವ ಹಳ್ಳಿಯಲ್ಲಿ ಅಥವಾ ಪಂಚಾಯತ್ನಲ್ಲಿ ಏನಾಗಿದೆ ತಿಳ್ಕೊಂಡು ಅದ್ರ ಬಗ್ಗೆ ಅವ್ರು ಏನು ಕ್ರಮ ತಗೊಂಡಿದ್ದಾರೆ, ಅವ್ರು ಏನು ಕ್ರಮ ತಗೊಳ್ಬೇಕು ಅನ್ನೋ ಸೂಕ್ತವಾದ ನಿರ್ದೇಶನ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಈ ಎಲ್ಲ ಕೆಲಸಕ್ಕೆ ಹಣ ಬೇಕಲ್ಲ, ಹಾಗಾಗಿ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ಜಿಲ್ಲಾಧಿಕಾರಿ ಕಡೆ ಹಣ ಇದೆ. ಜಿಲ್ಲಾಧಿಕಾರಿಗೂ ನಿನ್ನೆ ನಾನು ಮಾತಾಡಿ ಈಗೀಗ ಪ್ರಕೃತಿ ವಿಕೋಪದಿಂದ ಏನು ಸರ್ಕಾರಿ ಆಸ್ತಿ ಪಾಸ್ತಿಗೆ, ರಸ್ತೆಗಳಿಗೆ, ಸೇತುವೆಗೆ, ಕೆರೆಗೆ ಎಲ್ಲೆಲ್ಲಿ ಹಾನಿಯಾಗಿದೆ ಅದಕ್ಕೆ ಸೂಕ್ತ ಒಂದು ಏನು ಗ್ರಾಂಟ್ಸ್ ಇವೆ ರಿಲೀಸ್ ಮಾಡಬೇಕಂತ ಹೇಳಿದ್ದಾರೆ. ಅವರು ಸಹ ಆದಷ್ಟು ಬೇಗನೆ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಕೆಲಸಗಳು ಯುದ್ಧ ಪಾತ್ರೆಯಲ್ಲಿ ಆಗಬೇಕು. ಜನರಿಗೆ ಯಾವುದೇ ಥರದ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಶಾಲಾ ಹೋಗುವ ಮಕ್ಕಳು ಏನೇನು ತೊಂದರೆ ಆಗಬಾರ್ದು. ಕೆಲವು ಶಾಲೆಗಳಿಗೆ ಹಂಚಿ ಹೊಡೆದು ಹೋಗಿದ್ದಾವೆ, ಅವೆಲ್ಲ ತಕ್ಷಣ ಮಾಡಲಿಕ್ಕೆ ಹೇಳಿದ್ದೇನೆ. ಕೆಂಪಿ ಎಂಜಿನಿಯರಿಂಗ್ ವಿಭಾಗಕ್ಕೆ. ಹಾಗಾಗಿ ಈ ಕೆಲಸ ಯುದ್ಧ ಪಾತ್ರೆಯಲ್ಲಿ ಆಗ್ಬೇಕಂತ ಹೇಳಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ವಿಶ್ವಾಸ ಇದೆ ಅವರು ಏನು ಹೇಳಿದ ಕೆಲಸ ಪಾರದರ್ಶಕವಾಗಿ ಒಳ್ಳೆ ಗುಣಮಟ್ಟದ ಕೆಲಸ ಮಾಡಿ ಜನರಿಗೆ ಅನುವು ಮಾಡಿಕೊಡ್ತಾರೆ ಅಂತ ಭಾವಿಸ್ತೇನೆ. ಸರ್, ನಾಳೆ 78ನೇ ವರ್ಷಕ್ಕೆ ವಿಶೇಷವಾಗಿ ಭಾರತ ಕಾಲಿಡ್ತಾ ಇದೆ. ವಿಶೇಷವಾಗಿ ಒಂದ್ ರೀತಿ ಸ್ವಾತಂತ್ರ್ಯ ದಿನಾಚರಣೆ ಭಾರತ ರಾಷ್ಟ್ರ ಈ ವಿಶ್ವದಲ್ಲಿ ಬಹಳ ವೇಗದಿಂದ ಪ್ರಗತಿ ಮಾಡ್ತಾ ಇದೆ. ಪ್ರತಿಯೊಂದು ರಾಜ್ಯ, ಕರ್ನಾಟಕ ಮಾತೆ, ಕರ್ನಾಟಕ ರಾಜ್ಯ, ನಾವು ಇವತ್ತು ಅಗ್ರಗಣ್ಯ ಸ್ಥಾನದಲ್ಲಿದ್ದೇವೆ. ಮಾನವ ಸಂಪನ್ಮೂಲ ನಿರ್ಮಾಣ ಮಾಡೋದಿರ್ಬೋದು, ಸಣ್ಣದಿಂದ ದೊಡ್ಡ ಕೈಗಾರಿಕೆ ಇರ್ಬೋದು, ವ್ಯಾಪಾರಗಳು ಪ್ರಾರಂಭ ಆಗೋದಿರ್ಬೋದು, ಅಭಿವೃದ್ಧಿ ಇರ್ಬೋದು, ಸೇತುವೆಗಳು, ರಸ್ತೆಗಳು, ವಿದ್ಯುತ್ ಶಕ್ತಿ ಇರ್ಬೋದು. ಇದರಲ್ಲಿ ಇವತ್ತು ಕರ್ನಾಟಕ ಅಗ್ರಗಣ್ಯ ಸಾಧ್ಯ ಇದೆ. ನಮ್ಮದು ಬಹಳ ಸಂತೋಷವಾದ ಅಭಿಮಾನ ಸಂತಿ. ಅರ್ಥ ಎಲ್ಲ ಕೆಲಸ ಆಗಿದಾವ ಅಂತ ನಾನು ಹೇಳುದು. ಕೆಲಸಗಳು ಆಗ್ಬೇಕು, ಬಡವರು ಬಡತನ ದೂರ ಆಗ್ಬೇಕು. ಸಾಕಷ್ಟು ಬಡತನ ದೂರ ಆಗಿದೆ, ಅದಕ್ಕೆ ಕೆಲವು ಜನ ಇನ್ನೂ ಬಡತನ ರೆಕ್ಕೆ ಕೆಳಗಿದ್ದಾರೆ. ಹಾಗಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಜನ ಏನು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ,
ಆ ಆಶೀರ್ವಾದ ಮೂಲಕ ನಾಡಿನ ಜನರ ನಾಡಿನ ಅಭಿವೃದ್ಧಿಗೆ ಎಲ್ಲ ಹಂತದಲ್ಲಿ ಪ್ರಗತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಕೆಲಸ ನಿರಂತರವಾಗಿ ನಡೆಯುವ ಕೆಲಸ. ಇದು ಒಂದು ಏನು ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿದೆ, ಅದು ನನ್ನ ಒಂದು ಸಂತೋಷತೆ. ಅದ ಅರ್ಥ ಏನೂ ಆಗುವುದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ, ಇನ್ನು ಬಹಳಷ್ಟು ಆಗ್ಬೇಕು. ಅದು ಏನೇ ಇರಲಿ, ನಾಳೆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಗ್ತವೆ. ಹಾಗಾಗಿ ಈ ಶುಭ ದಿನ ನಮ್ಮಿನ್ನೂ ಸ್ವಾಭಿಮಾನ ಮಾಡಬೇಕು. ರಾಷ್ಟ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಇರಬೇಕು, ಗೌರವ ಇರಬೇಕು, ಅಭಿಮಾನ ಇರಬೇಕು. ರಾಷ್ಟ್ರ ರಾಜ್ಯಸಭೆಯಾಗಿ ತ್ಯಾಗ ಬಲಿದಾನ. ಸಚಿವರು ತಾವು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಸರ್. ವಿಶೇಷವಾಗಿ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿರ್ತಕ್ಕಂಥದ್ದು, ಮತ್ತೆ ಇನ್ನೊಂದ್ ಕಡೆ ಮತ್ತೆ ಏನಾದ್ರು ಸಿಎಂ ಆಗೋದಾದ್ರೆ ನೀವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ವ್ಯಕ್ತಪಡಿಸ್ತಾರೆ. ನಾನು ಎಷ್ಟು ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೇನೆ ತಾವು ಸಿಎಂ ಆಗ್ಬೇಕು ಅಂತ. ಕೇಳು, ಎಷ್ಟು ಮುಖ್ಯಮಂತ್ರಿ ಜೊತೆ ನಾನು ಕೆಲಸ ಮಾಡಿದ್ದೇನೆ ಲೆಕ್ಕ ಇಲ್ಲ ನನಗೆ. ನಾನು ಸಾಕಷ್ಟು ವರ್ಷ ಮಂತ್ರಿ ಆಗಿದ್ದೇನೆ, ವಿರೋಧ ಪಕ್ಷ ನಾಯಕ ಆಗಿದ್ದೇನೆ, ಪಕ್ಷದ ಅಧ್ಯಕ್ಷ ಆಗಿದ್ದೇನೆ, ಶಾಸಕ ಆಗಿ ಆರಾಮದೇನೆ, ಸಂತೋಷದಿಂದ ಅದೇನೆ, ಕೆಲಸ ಮಾಡ್ತಾ ಇದ್ದೇನೆ. ಖರ್ಗೆ ನಮ್ಮ ಅಧ್ಯಕ್ಷರು ಏನು ಕೇಳ್ತಾ ಯಾರು? ಖರ್ಗೆ ಸಾಹೇಬ್ರಂದ್ರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರು. ಅವ್ರು ಭೇಟಿಯಾಗಿಲ್ಲ, ದಿಲ್ಲಿ ಹೋಗಿ ಮತ್ತೆ ದಿಲ್ಲಿ ಭೇಟಿ ಹೋಗ್ಬೇಕು. ನನ್ನ ಜೀವನದಲ್ಲಿ ಲಾಬಿ ಮಾಡಿಲ್ಲ. ನಾ ಯಾಕೆ ಲಾಬಿ ಮಾಡ್ಬೇಕಪ್ಪ? ಬಣ್ಣ ಚೆನ್ನಾಗದೆ, ಬುದ್ಧಿವಂತದೇನೆ, ಆರೋಗ್ಯ ಚೆನ್ನಾಗದೆ, MLA ಅದೇನೆ, ಲಾಬಿ ಯಾಕೆ ಮಾಡ್ಬೇಕು? ನಾನು ಲಾಬಿ ಮಾಡೋ ಅವಶ್ಯಕತೆ. ಜನ ಅದರ ಪರವಾಗಿ. ಸಿದ್ದರಾಮಯ್ಯ ನನ್ನ ಫ್ರೆಂಡ್ ಅದಾನೆ, ಶಿವಕುಮಾರ್ ನನ್ನ ಫ್ರೆಂಡ್ ಅದಾನೆ. ಲಾಬಿ ಯಾರಗಡೆ ಹೇಳ್ಬೇಕು? ನಾವು ಹೋಗಿ ಸೀನಿಯರ್ ಜೂನಿಯರ್ ನಡೆಯುದು ಎಲ್ಲ ಹಿಂಗೆ ನಡೆಯುವುದು. ಸಚಿವರು ತಾವು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಸರ್. ವಿಶೇಷವಾಗಿ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿರ್ತಕ್ಕಂಥದ್ದು, ಮತ್ತೆ ಇನ್ನೊಂದ್ ಕಡೆ ಮತ್ತೆ ಏನಾದ್ರು ಸಿಎಂ ಆಗೋದಾದ್ರೆ ನೀವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ವ್ಯಕ್ತಪಡಿಸ್ತಾರೆ. ನಾನು ಎಷ್ಟು ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೇನೆ. ತಾವು ಸಿಎಂ ಆಗ್ಬೇಕು ಅಂತ. ಕೇಳು, ಎಷ್ಟು ಮುಖ್ಯಮಂತ್ರಿ ಜೊತೆ ನಾನು ಕೆಲಸ ಮಾಡಿದ್ದೇನೆ ಲೆಕ್ಕ ಇಲ್ಲ ನನಗೆ. ನಾನು ಸಾಕಷ್ಟು ವರ್ಷ ಮಂತ್ರಿ ಆಗಿದ್ದೇನೆ, ವಿರೋಧ ಪಕ್ಷ ನಾಯಕ ಆಗಿದ್ದೇನೆ, ಪಕ್ಷದ ಅಧ್ಯಕ್ಷ ಆಗಿದ್ದೇನೆ, ಶಾಸಕ ಆಗಿ ಆರಾಮದೇನೆ, ಸಂತೋಷದಿಂದ ಅದೇನೆ, ಕೆಲಸ ಮಾಡ್ತಾ ಇದ್ದೇನೆ. ಖರ್ಗೆ ನಮ್ಮ ಅಧ್ಯಕ್ಷರು ಏನು ಕೇಳ್ತಾ ಯಾರು? ಖರ್ಗೆ ಸಾಹೇಬ್ರಂದ್ರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರು. ಅವ್ರು ಭೇಟಿಯಾಗಿಲ್ಲ, ದಿಲ್ಲಿ ಹೋಗಿ ಮತ್ತೆ ದಿಲ್ಲಿ ಭೇಟಿ ಹೋಗ್ಬೇಕು. ನನ್ನ ಜೀವನದಲ್ಲಿ ಲಾಬಿ ಮಾಡಿಲ್ಲ. ನಾ ಯಾಕೆ ಲಾಬಿ ಮಾಡ್ಬೇಕಪ್ಪ? ಬಣ್ಣ ಚೆನ್ನಾಗದೆ, ಬುದ್ಧಿವಂತದೇನೆ, ಆರೋಗ್ಯ ಚೆನ್ನಾಗದೆ, MLA ಅದೇನೆ, ಲಾಬಿ ಯಾಕೆ ಮಾಡ್ಬೇಕು? ನಾನು ಲಾಬಿ ಮಾಡೋ ಅವಶ್ಯಕತೆ. ಜನ ಅದರ ಪರವಾಗಿ. ಸಿದ್ದರಾಮಯ್ಯ ನನ್ನ ಫ್ರೆಂಡ್ ಅದಾನೆ, ಶಿವಕುಮಾರ್ ನನ್ನ ಫ್ರೆಂಡ್ ಅದಾನೆ. ಲಾಬಿ ಯಾರಗಡೆ ಹೇಳ್ಬೇಕು? ನಾವು ಹೋಗಿ ಸೀನಿಯರ್ ಜೂನಿಯರ್ ನಡೆಯುದು ಎಲ್ಲ ಹಿಂಗೆ ನಡೆಯುವುದು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.